20 ದಿನ ಬೇಲ್ ಕೊಡಿ ಅಂತ ದರ್ಶನ್ ಗೆಳತಿ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನಿಷ್ಠ 20 ದಿನವಾದರೂ ಬೇಲ್ ಕೊಡಿ ದರ್ಶನ್ ಗೆಳತಿ ಪವಿತ್ರ ಗೌಡ ಮನವಿ. ಮಧ್ಯಂತರ ಜಾಮೀನು ಕೋರಿ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ. 20 ದಿನಗಳ ಕಾಲ ಬೇಲ್ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ 3:30ಕ್ಕೆ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಮಗಳ ಎಕ್ಸಾಮ್ ಇದೆ ಎಂದು ಬೇಲ್ ಕೇಳಿದ್ದ ಪವಿತ್ರ ಗೌಡ. ಆದ್ರೆ ಪವಿತ್ರ ಅರ್ಜಿಯನ್ನ ವಜಾ ಮಾಡಿದ್ದ ಸೆಷನ್ಸ್ ಕೋರ್ಟ್. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ದಚ್ಚು ಗೆಳತಿ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವ ಪವಿತ್ರ ವಕೀಲರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ. ಮಗಳ ಎಕ್ಸಾಮ್ ಇದೆ, ಕನಿಷ್ಠ 20 ದಿನವಾದರೂ ಬೇಲ್ ಕೊಡಿ ಅಂತ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿರುತ್ತೆ. ಇದೀಗ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಪವಿತ್ರ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಗಳ ಎಕ್ಸಾಮ್ ಇದೆ, 20 ದಿನವಾದರೂ ಬೇಲ್ ಕೊಡಿ. ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇಂದು ಮಧ್ಯಾಹ್ನ 3:30ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಹೈಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಅರ್ಜಿ ವಜಾ ಆಗುತ್ತಾ ಅಥವಾ ಪರ್ಮಿಷನ್ ಸಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಂದು ಮಧ್ಯಾಹ್ನ 3:30ಕ್ಕೆ ಅರ್ಜಿ ವಿಚಾರಣೆ ನಡೆಯುವಂಥದ್ದು. 20 ದಿನಗಳ ಕಾಲ ಜಾಮೀನು ಕೋರಿ ಹೈಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಹಿರಿಯ ವಕೀಲ ಬಾಲನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಿದ ಪವಿತ್ರ ಗೌಡ ಇಂದು ಮಧ್ಯಾಹ್ನ 3:30ಕ್ಕೆ ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ 20 ದಿನಗಳ ಕಾಲ ಜಾಮೀನು ಕೋರಿ ಹೈಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಹಿಂದೆ ಆ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ವಜಾ ಮಾಡಿರುತ್ತೆ. ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂದು 3:30ಕ್ಕೆ ಇರುವಂತದ್ದು ಅರ್ಜಿ ವಿಚಾರಣೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಆ ಪವಿತ್ರ ಗೌಡ ಜೈಲನ್ನ ಸೇರಿರುವಂತದ್ದು. ಕಳೆದ 2025ರಲ್ಲಿ ಆಗಸ್ಟ್ 14ರಂದು ಏನು ಜೈಲಿಗೆ ಹೋಗಿದ್ರು. ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಜೈಲಿಗೆ ಹೋಗಿರ್ತಾರೆ. ಇದೀಗ ಏನೋ ಒಂದು ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಒಂದು ಫೆಬ್ರವರಿಯಲ್ಲಿ, ಅಂದ್ರೆ ಮಗಳ ಬೋರ್ಡ್ ಎಕ್ಸಾಮ್ ಇದೆ. ಹಾಗಾಗಿ ಅದಕ್ಕೋಸ್ಕರ ಒಂದು 20 ದಿನಗಳ ಕಾಲ ಒಂದು ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊಂಡಿರ್ತಾರೆ. ಆದ್ರೆ ಸೆಷನ್ಸ್ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿರುತ್ತೆ. ಸೊ ಇದೀಗ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಮಧ್ಯಾಹ್ನ 3:30ಕ್ಕೆ ಒಂದು ಹೈಕೋರ್ಟ್ ನ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠದ ಮುಂದೆ ಈ ಒಂದು ಅರ್ಜಿ ಬರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಸಹ ಅವರ ಪರ ವಕೀಲರು ಈ ರೀತಿಯಾಗಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. 20 ದಿನಗಳ ಒಂದು ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಕೇಳ್ಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಸಹ ಆರಂಭವಾಗಿ ಕಳೆದ ಡಿಸೆಂಬರ್ನಿಂದಲೂ ಸಹ ಟ್ರಯಲ್ ನಡೀತಾ ಇರುವಂತದ್ದು. ಪ್ರತಿ ವಾರಕ್ಕೆ, ಅಂದ್ರೆ ವಾರದಲ್ಲಿ 7 ದಿನಗಳ ಕಾಲ ಒಂದು ಟ್ರಯಲ್ ಅನ್ನ ಸೆಷನ್ಸ್ ಕೋರ್ಟ್ ಮಾಡ್ತಾ ಇರುವಂತದ್ದು. ಮತ್ತೆ ಈ ಮಧ್ಯೆ ಏನು ಅವರು ಇನ್ನೂ ಸಹ ಜೈಲಿನಲ್ಲಿ ಇರುವಂತದ್ದು. ಹಾಗಾಗಿ ನಾವು ತನಿಖೆಗೆ ಸಹಕಾರ ಮಾಡ್ತೀವಿ, ಮತ್ತೆ ಟ್ರಯಲ್ ಸಹ ಎದುರಿಸ್ತೀವಿ. ಹಾಗಾಗಿ ನಮ್ಗೆ ಒಂದು 6 ತಿಂಗಳಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನು ಕಳೆದ ಆಗಸ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿ, ಒಂದು ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಯ್ತು. ಅದಾದ ನಂತರ 6 ತಿಂಗಳ ಕಾಲ ಒಂದು ಯಾವುದೇ ರೀತಿಯಿಂದ ಅವರಿಗೆ ಒಂದು ಅವಕಾಶ ಸಿಗೋಲ್ಲ ಒಂದು ಮತ್ತೆ ಜಾಮೀನು ಜಾಮೀನು ಪಡ್ಕೊಳ್ಳೋಕೆ. ಆದ್ರೆ ಇದೀಗ 6 ತಿಂಗಳು ಕಳೆದಾಗಿದೆ. ಹಾಗಾಗಿ ನಮ್ಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಹಿರಿಯ ವಕೀಲರಾದಂತಹ ಬಾಲನ್ ಏನಿದ್ದಾರೆ, ಸೊ ಅವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಅರ್ಜಿ ಒಂದು ವಿಚಾರಣೆಗೆ ಬರುತ್ತೆ. ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಅವರು ಜಾಮೀನನ್ನ ಕೋರ್ತಾರೆ, ಮತ್ತೆ ಕೋರ್ಟ್ ಈ ಬಗ್ಗೆ ಏನು ತೀರ್ಮಾನ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಈ ಹಿಂದೆ ಕೂಡ ಸೆಷನ್ಸ್ ಕೋರ್ಟ್ಗೆ ಮಗಳ ಬೋರ್ಡ್ ಎಕ್ಸಾಮ್ ಇದೆ ಅಂತ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಸೆಷನ್ಸ್ ಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿರುತ್ತೆ. ಈಗ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಪರ ವಕೀಲರು. ಬಟ್ ಈ ಅರ್ಜಿಯನ್ನ ಕೋರ್ಟ್ ವಜಾ ಮಾಡುತ್ತಾ ಅಥವಾ, ಯಾಕಂದ್ರೆ ಈಗಾಗಲೇ ಸಾಕ್ಷಿಯ ಟ್ರಯಲ್ಗಳು ನಡೀತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದನ್ನ ಮುಂದಿಟ್ಕೊಂಡು ಇದೀಗ ಕೋರ್ಟ್ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಆದರೆ ಸದ್ಯಕ್ಕೆ ಮಾತ್ರ ಪವಿತ್ರ ಗೌಡ ಮಗಳ ಎಕ್ಸಾಮ್ ಇದೆ, ಹೀಗಾಗಿ ಅಲ್ಲಿ ಅವಶ್ಯಕತೆ ಇದೆ, ಹಾಗಾಗಿ ನಾನು ಹೋಗಲೇಬೇಕು, ಮಗಳ ಜೊತೆ ಇರಲೇಬೇಕು ಅನ್ನುವಂಥ ಕಾರಣಕ್ಕೆ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ.